ಮೇಡಮ್ ಮುಂದಿನ ರಾಶಿ ಮಿಥುನ ರಾಶಿಯವರಿಗೆ ಹೇಗಿದೆ? ಮಿಥುನ ರಾಶಿಯವ್ರಿಗೆ ಟೈಮು ಚೆನ್ನಾಗಿದೆ. ಆದರೆ ನೋಡಿ, ಮಿಥುನ ರಾಶಿಯಲ್ಲಿ ಯಾರ್ಯಾರೆಲ್ಲ ಇರ್ತೀರ, ರಾಶಿಯಲ್ಲಿ ಗುರು ಇದ್ದಾನೆ, ಗುರು ಇದ್ದಷ್ಟು ಮಾತ್ರಕ್ಕೆ ನಿಮಗೆ ಎಲ್ಲ ಗುರುಬಲ ಇದೆ ಅಂತ ಅಂದ್ಕೊಳ್ಬೇಡಿ. ಯಾಕಂದರೆ ಸಪ್ತಮದಲ್ಲಿ ಶುಕ್ರ, ಕುಜ ಮತ್ತು ಸೂರ್ಯ ಮತ್ತು ಬುಧ ಈ 4 ಗ್ರಹಗಳು 7ನೇ ಮನೇಲಿ ಇರ್ತಾರೆ ಮತ್ತು ನೇರ ದೃಷ್ಟಿ ಬೀಳ್ತಾರೆ. ಗುರು ಮತ್ತು ಈ ಸೂರ್ಯ ಕುಜ ಏನಿದೆ ಗ್ರಹಗಳು ಒಬ್ರನ್ನೊಬ್ರು ನೋಡ್ತಾರೆ. ಏನಪ್ಪ ಅಂತಂದರೆ ಯಾವುದಾದ್ರೂ ಹೊಸ ಪ್ರೀತಿ ಹುಟ್ಟೋದು ಅಥವಾ ಯಾರಾದರೂ ಪರಿಚಯ ಆಗೋದು, ಈ ರೀತಿ ಒಂದು ಸಂಬಂಧಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಯಾಕಂದರೆ ಎಲ್ರಿಗೂ ಹೇಳೋದು ಇದು ಒಂದೇ, ಮತ್ತು ಮನೇಲಿ ಗಂಡ ಹೆಂಡತಿ ಸಮಸ್ಯೆ ಅತಿ ಹೆಚ್ಚು ಆಗ್ತಾ ಹೋಗುತ್ತೆ. ಯಾಕಂದರೆ ಕುಜ ಮತ್ತು ಸೂರ್ಯ ಬುಧ ಒಟ್ಟಿಗೆ ಸೇರಿದ್ದಾರೆ. ರಾಶಿಯಾಧಿಪತಿ ಬುಧ ಬಂದು ಸಪ್ತಮದಲ್ಲಿದ್ದು ಬೇರೆ ಗ್ರಹಗಳ ಜೊತೆ ಅಂದರೆ ಸೂರ್ಯ ಮತ್ತು 2ನೇ 3ನೇ ಅವನು ಸೂರ್ಯ ಆಗಿರ್ತಾನೆ, 12ನೇ ಮನೆ ಶುಕ್ರ ಆಗಿರ್ತಾನೆ. ಇವರೆಲ್ಲರೂ ಒಟ್ಟಿಗೆ ಸಂಧಿಸಿರೋದು ಮನೇಲಿ ಕಿರಿಕಿರಿ ಸ್ಟಾರ್ಟ್ ಆಗುತ್ತೆ. ಮನೇಲಿ ಜಗಳ ಆಗೋದು ಅಥವಾ ಮಕ್ಕಳಿಂದ ಏನಾದರೂ ಮಕ್ಕಳ ಜೊತೆ ಕಿರಿಕಿರಿ ಆಗೋದು. ಅದೇ ರೀತಿ ಮಿಥುನ ರಾಶಿಯವರಿಗೆ ಈ ಏನು ನಾವು ಅಕ್ರಮ ಸಂಬಂಧ ಅಂತ ಹೇಳ್ತೀವಿ, ಅದು ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಪರ್ಸ್ನಲ್ ಏನಿರುತ್ತೆ ಅದು ಒಂಚೂರು ಹೊರಗಡೆ ಬರೋದು, ಇದೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಮತ್ತು ಮಿಥುನ ರಾಶಿಯವರು ಏನಾದರೂ ಅಪ್ಪಿತಪ್ಪಿ ಏನಾದರೂ ಯಾರಿಗಾದ್ರೂ ಮಾತು ಕೊಟ್ಟಿದ್ರೆ ಅಥವಾ ಸುಳ್ಳು ಆಶ್ವಾಸನೆ ಕೊಟ್ಟಿದ್ರೆ ಖಂಡಿತವಾಗ್ಲೂ ಅದರಿಂದ ದೂರ ಆಗ್ತೀರಾ. ಅದರಿಂದ ಎಲ್ಲೋ ಒಂದು ಕಡೆ ಫ್ಯಾಮಿಲಿನ ತುಂಬ ಹೆದರಾಕೊಳ್ತೀರಾ ಅಂತ ಹೇಳುತ್ತೆ. ಹಾಗಾಗಿ ಮಿಥುನ ರಾಶಿಯವರು ತುಂಬ ಕೇರ್ಫುಲ್ ಆಗಿರಬೇಕು. ರಾಶಿಯಲ್ಲಿ ಗುರು ಬಂದಾಗ ಸ್ವಲ್ಪ ಅವರು ಜಿಪುಣತನವನ್ನು ಜಾಸ್ತಿ ಮಾಡ್ತಾ ಹೋಗ್ತಾರೆ. ಮತ್ತು ಏನಾದರೂ ಇನ್ಕಮಿಂಗ್ ನೋಡಿದ್ರೆ ಔಟ್ ಗೋಯಿಂಗ್ ನೋಡಲ್ಲ. ಸೊ ಕೇತು 3ನೇ ಮನೆ ಇದ್ದಾಗ ಮತ್ತು ನೋಡಿ ಶನಿ ಚಂದ್ರ ಒಟ್ಟಿಗೆ ಸೇರಿದಾಗ ಎಲ್ಲೋ ಒಂದು ಕಡೆ ಡೈವೋರ್ಸ್ ಆಗೋದು, ಯಾರ ಮಾತು ಕೇಳಲ್ಲ, ಮನಸ್ಥಿತಿ ಹಾಳಾಗೋದು, ಇದೆಲ್ಲ ಆಗ್ತಾ ಇರುತ್ತೆ. ಮನಸ್ಸನ್ನು ಹೇಗೆ ಬೇಕೋ ಹಾಗೆ ಹರಿದು ಬಿಡ್ತಾ ಇರ್ತೀರ, ಕಂಟ್ರೋಲ್ ಇರಲ್ಲ. ಈ ಒಂದು 4 ದಿನ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ ಮಿಥುನ ರಾಶಿಯವರು. ಮನೇಲಿ ಅಂದರೆ ಏನಾದರೂ ಹೇಳ್ದಿರ ಕೇಳ್ದಿರ ಏನಾದರೂ ಕೆಲಸಗಳನ್ನ ಮಾಡಿದರೆ ಅದು ಕೂಡ ಅದರಲ್ಲೂ ಕೂಡ ಸಿಕ್ಕಿ ಬೀಳೋ ಅಂಥದ್ದು, ಕುಟುಂಬದವರಿಂದ ಅವಮರ್ಯಾದೆ ಆಗೋದು, ಇದೆಲ್ಲ ಕೂಡ ಆಗ್ತಾ ಇರುತ್ತೆ. ಯಾಕಂದರೆ ಕುಟುಂಬ ಸ್ಥಾನಾಧಿಪತಿ ಚಂದ್ರ ಬಂದು ಶನಿ ಜೊತೆ ಸೇರಿದಾಗ ಎಲ್ಲೋ ಒಂದು ಕಡೆ ಮೋಜು ಮಸ್ತಿಗೆ ತುಂಬಾ ಒತ್ತು ಕೊಡ್ತಾನೆ. ಅಂದರೆ ಮದ್ಯಪಾನ ಮಾಡೋರಿಗೆ ಜಾಸ್ತಿ ಅದನ್ನು ಕೇಳಿಸ್ತಾ ಹೋಗುತ್ತೆ. ಮದ್ಯಪಾನ ಧೂಮಪಾನ ಮಾಡೋರು ಈ ಥರದವರು ಅದರಲ್ಲಿ ಮೋಜು ಮಸ್ತಿ ಬೇಕು ಅಂತ ಸ್ವಲ್ಪ ಅಡಿಕ್ಟ್ ಆಗ್ತಾರೆ. ಈ ಒಂದು 3 ದಿನ ಅಲ್ಲಿ ನೀವು ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ಯಾಕಂದರೆ ಏನಾದರೂ ನಿಮ್ಮ ಒಂದು ತಪ್ಪುಗಳನ್ನು ತಿಳಿಸಿ ಹೇಳ್ತಾರೆ, ಇಲ್ಲ ನಿಮ್ಮ ಒಂದು ತಪ್ಪುಗಳು ಎಲ್ಲೋ ಒಂದು ಕಡೆ ಹೊರಗಡೆ ಬಂದು ಎಲ್ಲೋ ಒಂದು ಕಡೆ ಸಿಕ್ಕು ಬೀಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮಿಥುನ ರಾಶಿಯವರು ತುಂಬ ಕೇರ್ಫುಲ್ ಆಗಿರಿ. ಜನವರಿ ಆದಮೇಲೆ ಕೂಡ ನಿಮಗೆ ಸಂಕಷ್ಟ ತಪ್ಪಿದ್ದಲ್ಲ. ಯಾಕಂದರೆ ಸಪ್ತಮದಿಂದ ಎಲ್ಲ ಗ್ರಹಗಳು ಅಷ್ಟಮಕ್ಕೆ ಹೋಗ್ತವೆ, ಅಂದರೆ ಮಕರ ರಾಶಿಗೆ ಹೋಗ್ತವೆ. ಆವಾಗಂತೂ ನಿಮ್ಮ ಪಾಡು ಹೇಳೋಕ್ಕಾಗಲ್ಲ. ಈ ಜನವರಿ ತಿಂಗಳು ತುಂಬ ಕೇರ್ಫುಲ್ ಆಗಿರಬೇಕು ಮಿಥುನ ರಾಶಿಯವರು. ಯಾರನ್ನಾದರೂ ಒಬ್ಬರನ್ನ ಕಳ್ಕೊಳ್ಳೋ ಚಾನ್ಸಸ್ ಕೂಡ ಅತಿಯಾಗಿರುತ್ತೆ. ಸೊ ಹಾಗಾಗಿ ಈ ಒಂದು 3 ದಿನ ತುಂಬ ಕೇರ್ಫುಲ್ ಆಗಿರಿ. ಯಾವುದೇ ಮೋಜು ಮಸ್ತಿ ಅಂತ ಹೋದರೆ ಅದರಲ್ಲಿ ಕಂಟ್ರೋಲ್ ಮಾಡ್ಕೊಂಡಿರಿ ಅಂತ ಹೇಳ್ತೀನಿ. ಸೊ ಕಟಕ ರಾಶಿ ಅಂತ ಬಂದಾಗ ನೋಡಿ, ಕಟಕ ರಾಶಿ 6ನೇ ಮನೆ ಅಂತ ಬಂದಾಗ ನೋಡಿ, 6ನೇ ಮನೆಯಲ್ಲಿ ಎಲ್ಲ ಗ್ರಹಗಳು ಈ 4 ಸೂರ್ಯ ಶುಕ್ರ ಮತ್ತು ಬುಧ ಕುಜ 4 ಗ್ರಹಗಳು ಒಟ್ಟಿಗೆ ಇರೋದ್ರಿಂದ ಸ್ವಲ್ಪ ಆರೋಗ್ಯ ಸಮಸ್ಯೆ ಹೋಗುತ್ತೆ ಮತ್ತು ಶತ್ರುಗಳು ಜಾಸ್ತಿ ಆಗ್ತಾರೆ. ಸಣ್ಣ ಪುಟ್ಟದಕ್ಕೆಲ್ಲ ಮನಸ್ಥಿತಿ ಕೆಡಿಸ್ಕೊಂಡು ಜಗಳ ಮಾಡೋವಂಥ ಪರಿಸ್ಥಿತಿ ಬರುತ್ತೆ. ಯಾಕಂದರೆ ಗ್ರಹಗಳು ಒಟ್ಟಿಗೆ ಸೇರಿದಾಗ ಈ ಎಲ್ಲ ಪರಿಸ್ಥಿತಿಗಳನ್ನ ನಾವು ಎದುರಿಸ್ಬೇಕಾಗುತ್ತೆ.